ಮೊದ್ಲು ಈ ನಾಯಿ ಸತೀಸ್ದು ಶುಂಠಿದು ವಿಡಿಯೋ ನೋಡಿ ಹೆಂಗೆ ಉಂಟಂತ ಹೇಳಿ. ಈ ಶುಂಠಿ ನಾಯಿ ಸತೀಸ್ದು ವಿಡಿಯೋ ಎಷ್ಟು ಜನ ಮೀಡಿಯಾ ಅವ್ರು ಬಂದಿದ್ರು, ಎಲ್ಲಾರು ಯೂಸ್ ಮಾಡಿದ್ದಾರೆ ಇದನ್ನ ಟಾಯ್ಲೆಟ್ ನ. ಆದ್ರೆ ಕ್ಲೀನ್ ಆಗಿಲ್ಲ, 1 ತಿಂಗಳೇ ಆಗಿದೆ. ಅದು ಗೊತ್ತುಂಟು ನಂಗೆ. ಡಾಬರ್ ನಾಯಿ ಸತೀಸ್ ತೊಳ್ರೆ ಮಾತ್ರ ಕ್ಲೀನ್, ನಾವು ತೊಳ್ರೆ ಕ್ಲೀನ್ ಆಗುದಿಲ್ಲ. ಅದು ಅದು ಒಂದೇ ಕೈ ತುಂಬಾ ಒಳ್ಳೆ ಇರ್ತದೆ. ನಾನ್ ತೊಳೆದ್ರೆ ಕ್ಲೀನ್ ಆಗುತ್ತೆ, ಯಾಕಂದ್ರೆ ನನಗೆ ಅದೇ ಸಮಾಧಾನ. ಇವಾಗ ನೋಡಿ, ಇದು ಬರೀ ಕೈ, ನಾನೇನು ಗ್ಲೌಸ್ ಹಾಕೊಂಡಿಲ್ಲ. ಆಸಿಡ್ ಅದು ಅಂದ್ರೆ ಪೊರೆ ಇಳುತ್ತೆ. ಗೊತ್ತುಂಟು, ಅವನ್ ಚರ್ಮ ಪೊರೆ ಇಡುತ್ತೆ. ಅವನ್ ಪೆರ್ಮಾರಿ ಅಲ್ವಾ, ಅವನ್ ಪೊರೆ ಇರ್ತಾನೆ. ಅದು ಸಹ ಅವನ್ ತೆಗೆದು ಕೈಯಲ್ಲಿ ಇಡ್ತಾನೆ ಪೊರೆ. ಆ ಟಾಯ್ಲೆಟ್ ಇಲ್ಲ ಪೊರೆ ಇಡ್ಲಿಕ್ಕೆ ಬರ್ತದೆ. ಗಾಯ್ಸ್, ಅದು ಪೊರೆನೇ ಇಡುತ್ತದೆ ಏನ್ಸಾಗ್ಲಿ. ನಾಯಿ ಸದಿದ್ರೆ ಬೇರೆ ಗತಿ ಇಲ್ಲ. ಅವನ್ ನಾಯಿ ಸಾವುದು, ಪೆರ್ಮಾರಿ ಸಾವುದು, ಆಮೇಲೆ ಹುಚ್ಚು ನಾಯಿ ಸಾವುದು. ಆಮೇಲೆ ಅವನೊಂದು ನಾಯಿ ಉಂಟಲ್ಲ, ಯಾವ್ದದು, ಅದು ಕುಡ್ದಂಗೆ ಗಾಂಜಾ ಸೇರ್ದಂಗೆ ಬರ್ತಾರಲ್ವ, ಹೇಳ್ದವ ಇದು ಮರಿ. ಆಮೇಲೆ ವರ್ಷಕ್ಕೆ ಸೇರ್ಸ ಆಗ್ತಾನೆ, ಏನಂತ ಇಲ್ಲ ಇವನ್ದು. ಅದಕ್ಕೆ ನಮ್ಮ ಥರ ಜನರು ಇವನ್ಗೆ ರೋಸ್ಟ್ ವಿಡಿಯೋಸು, ಎಕ್ಸ್ಪೋಸ್ಡ್ ವಿಡಿಯೋಸು ಮಾಡೋದು. ರೋಸ್ಟು ಎಕ್ಸ್ಪೋಸ್ಡ್ ವಿಡಿಯೋಸ್ ಎಲ್ಲ ಇವನ್ ಈ ಥರ ಯಾರೆಲ್ಲ ಒಂದ್ಸಿರ್ತ ಅವ್ರಿಗೆ ನೋಡಿ ನಾವು ಮಾಡೋದು. ಅವಂದು ಆ ಥರ ಇರ್ತದೆ, ಆ ಥರ ಹೇಳ್ತಾನಲ್ವ, ನಮಗೆ ತುಂಬ ಬೇಜಾರಾಗ್ತದೆ ನೋಡುವಾಗ. ಅದೆಲ್ಲ ಈ ಥರ ಎಲ್ಲ ಯಾರು ಹೇಳ್ತಾರೆ ಮೀಡಿಯಾ ಮುಂದೆ, ಸುಳ್ಳು ಬೇಜಾರಾಗ್ತದೆ. ಪೊರೆ ಹಿಡಿದು ಏನದು ಸರಿ ಇಲ್ಲ.